ಇಡೀ ಪ್ರಪಂಚದ ಎಲ್ಲ ದೊಡ್ಡ 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 ಬಿಸ್ನೆಸ್ ಮನ್ ಎಲ್ಲ ರೋಡಲ್ಲೇ ನಡ್ಕೊಂಡು ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ವೆನ್ಯೂಗೆ ಹೋಗೋದು ಬರೋದು ಮಾಡೋದು, ಟ್ರಾಫಿಕ್ ಅಂತ ಹಾಕೊಳ್ಳೋದು ಬೇಡ ಅಂತೇಳಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರೋಂಥದ್ದು. ಇಡೀ ಊರ್ನೇ ಖಾಲಿ ಮಾಡಿಬಿಟ್ಟು ಬೇರೆಯವ್ರಿಗೆ ಆರ್ಗನೈಸರ್ಸ್ಗೆ ಕೀ ಕೊಟ್ಬಿಡ್ತಾರೆ. 1 ವಾರ 10 ದಿನ ಹೊರಟೋಗ್ತಾರೆ. ಸೊ ಎಲ್ಲ ಮನೆಗಳಲ್ಲಿ ಸಣ್ಣ ಇವತ್ತೆಲ್ಲ ಮ್ಯಾಕ್ಸಿಮಮ್ 20 ಹೋಟ್ಲ್ ಇರ್ಬೋದಂತ. ಅವಸ್ಥೆಯಲ್ಲಿ 20 ಹೋಟ್ಲ್ ಮೇಲೆ ಇಲ್ಲ. ಸಾವಿರಾರು ಜನ ಇವತ್ತು 50-60 ಜನ ಅಲ್ಲಿ ತಲುಪಿರ್ತಾರೆ. ಸೊ ಎಲ್ಲರಿಗೂ ಕೂಡ ಅವ್ರ ಮನೆಗಳನ್ನೇ ಬಿಟ್ಟು ಹೋಗಿರ್ತಾರೆ. ಸೊ ಹಂಗೆ ನಮಗೂ ಕೂಡ ಕೆಲವರು ಅಪಾರ್ಟ್ಮೆಂಟ್ ಕೊಟ್ಟಿದ್ರು, ಕೆಲವರು ಹೋಟ್ಲಲ್ಲಿದ್ದು ಆಫೀಸ್ಗಳನ್ನ ಬಿಟ್ಟು ಕೊಟ್ಬಿಟ್ಟಿದ್ರು, ಅಲ್ಲೇ ಬಿಸ್ನೆಸ್ ಸೆಂಟರ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ರು. ಆ ರೀತಿ ಬಹಳ ವಿಶೇಷವಾದಂತ ಅನುಭವ ನಾನಲ್ಲಿ ನೋಡಿದ್ದೇನೆ. ಸೊ ಅವ್ರು ಮಾರ್ಕೆಟಿಂಗ್ ಯಾವ ರೀತಿ ಮಾರ್ಕೆಟ್ ಮಾಡಿದ್ರು, ಇಡೀ ಪ್ರಪಂಚನೇ ಮಾರ್ಕೆಟ್ ಮಾಡಿದ್ರು. ಇದ್ದಿದ್ದು ನಮ್ಮ ಸದಾಶಿವನಗರದ 1-1.5 ವರ್ಷ ಇರುವಷ್ಟೇ. ಇಡೀ ದಾವಸ್ ಇರೋದೇ ಅಷ್ಟು. 50 ವರ್ಷದಿಂದನೇ ಅವ್ರು ಮಾಡುವಂತ ರೈಲ್ವೆ ಲೈನ್ಗಳು, ಆ ಪೀಕ್ಗೆ ಜಾಗ, ಅವರೆಲ್ಲ ಕಣ್ಣಲ್ಲಿ ನಾನು ಬಾಯಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೃಶ್ಯಗಳನ್ನ ನೋಡೋಂತ ಒಂದು ಭಾಗ್ಯ ನಮ್ಮ ರಾಜ್ಯದ ಜನತೆ ನೀವೆಲ್ಲ ಕೊಟ್ಟಿದ್ದೀರಿ.